ನರಗುಂದ ನವಗುಂದ ಬಂಡಾಯದ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ಹುಟ್ಟಿಯಾಗಿದೆ. ಬಹಳ ಹಿಂದೆ ಎಚ್ ಎಸ್ ರುದ್ರಪ್ಪನವರು, ನಂತರ ರಂಜನ್ ಸ್ವಾಮಿ ಈ ಜವಾಬ್ದಾರಿ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಯಕರ್ತರು ಕೂಡ ರಾಜ್ಯದಾದ್ಯಂತ ಇದ್ದಾರೆ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ, ಬಹಳ ಮುಂದುವರಿಸತಕ್ಕಂಥ ಈ ಒಂದು ನಾವು ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಪ್ರಯೋಜಿಸಿದ ಕಾರಣ ಅವೆಲ್ಲ ಈಗ ವಯಸ್ಸಾಗಿ ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನನಗೂ ಈಗ 75 ವರ್ಷ ವಯಸ್ಸು. ಬೇರೆಯವರೆಲ್ಲ ಬಹಳ ದುಡ್ಡಿಂದ ಇರ್ತಕ್ಕಂಥವರೆಲ್ಲ ಮನೆ ಸೇರಿಸಬೇಕು. ಈ ವಿಚಾರದಲ್ಲಿ ಬಹಳ ಯುವಕರ ಶಕ್ತಿ ಬಹಳ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕ ಮತ್ತೆ ದೇಶವನ್ನ ಬದಲಾವಣೆ ಮಾಡ್ತಕ್ಕಂಥ ಭಾಗ ಇಟ್ಟಂತ 1980ರಲ್ಲಿ 85 ಭಾಗ ರೈತರು ಬೇಸಾಯ ಮಾಡ್ತಾರೆ. ದೇಶಕ್ಕೆ ಬದುಕೋದಕ್ಕೆ ಬಹಳ ಹಿಂಜರಿತಾ ಇದ್ದಾರೆ ನಮ್ಮ ಜನರು. ಯಾಕೆಂದ್ರೆ ಇದರಲ್ಲಿ ಬಹಳ ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ತಾವು ಕೂಡ ನೀವು ಬಹಳ ಬುದ್ಧಿವಂತರು ಇದ್ದೀರಾ. ನೀವು ಹಳ್ಳಿಗಾಡಿಂದ ಬಂದು ನಗರ ಸೇರಿದ್ದೀರಾ, ಬುದ್ಧಿವಂತರು ಇದ್ದೀರಾ. ಇಂಥವೆಲ್ಲ ಬಹಳ ಹೆಚ್ಚು ರೈತರಿಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಇವತ್ತಿನ ಸಂದರ್ಭದಲ್ಲಿ ನಾವು ಇನ್ನು ಮುಂದೆ ಏನಾದರೂ ಒಂದು ಮಾಡ್ಬೇಕಲ್ಲಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಎಲ್ಲಿ ಕೆಡ್ತಾ ಇದೆ, ಯಾವ ರೀತಿ ಕೆಡ್ತಾ ಇದೆ, ಏನು ಮಾಡೋದು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ತಿಳುವಳಿಕೆ ಬಹಳ ಇಲ್ಲ. ಆ ತಿಳುವಳಿಕೆ ಕೊಡ್ತಕ್ಕಂಥ ಜನರು ಹೆಚ್ಚಾದಾಗ ಈ ಒಂದು ವ್ಯವಸ್ಥೆ ಮುಂದುವರಿಬಹುದು ಅಂತಕ್ಕಂಥ ವಿಚಾರಕ್ಕೆ. ಯಾಕೆಂದ್ರೆ ಇವೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ತಿಳುವಳಿಕೆ. ನಾನು ಫುಡ್ ಚೈನ್ ಕ್ಯಾಂಪೇನ್ ಫೌಂಡರ್ ಆಗಿ ಕೆಲಸ ಮಾಡ್ತಿದ್ದೇನೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡದು ಇನ್ಕ್ಯುಬೇಟ್ ಆಗಿ 4 ವರ್ಷದಿಂದ ನನ್ನ ಕಾರ್ಯವನ್ನು ನಡೆಸುತ್ತಿದ್ದೀನಿ. ಸ್ಟೂಡೆಂಟ್ಸ್ ಫಾರ್ಮರ್ಸ್ ವರ್ಕೌಟ್ ಆನ್ ಎಡಿಷನ್ ಟು ನಮ್ಮ ಥೀಮ್ ಬಂದ್ಬಿಟ್ಟು ನೇಚರ್. ಎಲ್ಲ ರೈತರಿಗೆ ಕರ್ನಾಟಕದ ನಾವು ರಿಸರ್ಚ್ ಮಾಡಿ ನೋಡುವಾಗ ಎಲ್ಲ ರೈತರಿಗೆ 65 ವರ್ಷ ಮೀರಿದವರೇ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ದಕ್ಷಿಣ ಕನ್ನಡ ಕಾಲೇಜ್ ಹಾಗೂ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್. ಅದರ ರೆಸ್ಪೆಕ್ಟಿವ್ ವೈಸ್ ಚಾನ್ಸಲರ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಅವ್ರ ಹತ್ರ ಮಾತಾಡಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ರೆಗ್ಯುಲರ್ ಬೇಸಿಸ್ ಕಂಡಕ್ಟ್ ಮಾಡ್ತಿದ್ದೀವಿ ಅಗ್ರಿಕಲ್ಚರ್ ಬಗ್ಗೆ. ಸೊ ನಮಗೆ ಸಪೋರ್ಟ್ ಆಗಿ ನಿಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ IIT ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ AB ಪಾಟೀಲ್ ಸರ್ ಪ್ರೆಸಿಡೆಂಟ್ ಹಾಗೂ ಗೌಶುಭ ಫೌಂಡೇಶನ್ ನರೇಂದ್ರ ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿ ನನ್ನ ಕಾರ್ಯವನ್ನು ನರೇಂದ್ರ ಗೌಶುಭ ಫೌಂಡೇಶನ್ ಯೂತ್ 14 ಸ್ಟೂಡೆಂಟ್ಸ್ ಫಾರ್ಮರ್ಸ್ ಲ್ಯಾಂಡ್ ವಾಕಥಾನ್ ನಡೆಯಲಿದೆ. ನಾನು ಎಲ್ಲರಲ್ಲೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಫ್ರೆಂಡ್ಸ್ನ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲ ತಗೊಂಡು ಒಂದು. ಎರಡನೇದು, ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ ಐ ಕಮ್ ಫ್ರಮ್ ಬ್ಯಾಕ್ಗ್ರೌಂಡ್. ನನ್ನ ಪ್ರಿಂಟಿಂಗ್ ಇಂಡಸ್ಟ್ರಿ 32 ಇಯರ್ಸಿಂದ ನಡೆಸ್ತಾ ಇದ್ದೀನಿ. ಸೊ ನಮ್ಮ ತಾತ ಮುತ್ತಾತ ಎಲ್ಲ ಫಾರ್ಮರ್ಸ್ ಆಗಿದ್ದು, ಈಗ 3rd ಜನರೇಷನ್ ಮತ್ತೆ ಬಿಸ್ನೆಸ್ ಮಾಡಿ ಮತ್ತೆ ಫಾರ್ಮಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಪ್ಯೂಟರ್ ಸೈನ್ಸ್ ಅಂತಾನೆ ಅಲ್ಲ, ಡಾಕ್ಟರ್ ಅಂತಾನೆ ಅಲ್ಲ, ಸ್ಪೋರ್ಟ್ಸ್ ಪರ್ಸನ್ ಅಂತಾನೆ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಉಪಯೋಗಿಸ್ಕೊಬೇಕು ಅನ್ನೋದು ನಾವೆಲ್ಲ ಓದಿ ತಿಳ್ಕೊಬೇಕು. ಅದೇ ರೀತಿ ಓದದ ಮೇಲೆ ನೋಡಿ ತಿಳ್ಕೊಬೇಕು. ಅದೇ ರೀತಿ ನೋಡಿದ ಮೇಲೆ ಅದನ್ನು ಕಾರ್ಯರೂಪ 25 ಜಿಲ್ಲೆಗಳಲ್ಲಿ ಈ ಒಂದು ಕೃಷಿಕರ ತಂತ್ರಜ್ಞರ ಸಂಸ್ಥೆ ಅಧ್ಯಕ್ಷನಾಗಿ ಈ ಒಂದು ಯುವಕರ ಹಾಗೂ ಆದಾಯ ಭದ್ರತೆ ಈ ವಿಷಯವಾಗಿ ರೈತರು ಮತ್ತು ವಿದ್ಯಾರ್ಥಿಗಳು ಜೊತೆಯಾಗಿ ಈ ಒಂದು ವಾಕಥಾನ್ ಇಟ್ಕೊಳ್ಳೋದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ಫುಡ್ ಚೈನ್ ಕ್ಯಾಂಪೇನ್ ಸಂಸ್ಥಾಪಕ ಯುವಕರಾಗಿ ಸಹಕರಿಸಿದಂಥ ಗೌರವ
ಖಂಡಿತ ನೆನಪು. ಈ ಕಾರ್ಯಕ್ರಮ ವಿಶೇಷವಾಗಿ ಎಲ್ಲಿ ರೈತರಿರ್ತಾರೆ, ಶಾಸಕರಿರ್ತಾರೆ, ಇವತ್ತಿನ ದಿನದಲ್ಲಿ ನಾವು ಅವರನ್ನು ಯಾವ ರೀತಿಯಾಗಿ ಪರಿಸರ ರಕ್ಷಣೆಯನ್ನು ತೊಡಗಿಸಬೇಕು, ರೈತರಿಗೆ ಆದಾಯ ಭದ್ರತೆಯನ್ನು, ಅಗ್ರಿಕಲ್ಚರನ್ನು ಯುವಕರು ಮಾತ್ರ ಟೆಕ್ನಾಲಜಿ ಡ್ರಿವನ್ ಅಗ್ರಿಕಲ್ಚರ್ ಮಾಡಬೇಕು, ಅಗ್ರಿಕಲ್ಚರ್ ಮಾಡಬೇಕು, ಯುವಕರೇ ಮಾತ್ರ ಕೃಷಿಯನ್ನು ಲಾಭ ಮಾಡಬೇಕು. ಇವತ್ತಿನ ದಿನಗಳಲ್ಲಿ ಹಳ್ಳಿಗಳು ವೃದ್ಧಾಶ್ರಮವಾಗಿದೆ, ರೈತ ಬಾಂಧವರು ನಗರದ ಕಡೆ ಬರ್ತಾ ಇದ್ದಾರೆ.